ಹಿರಿಯರಾಗಿರ್ತಕ್ಕಂಥ ಉಪಶಪನ್ನ ಬನಪ್ನವರವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಿರಿಯರಾಗಿರ್ತಕ್ಕಂಥ ಈರಪ್ಪನ ಕರಿಗೊಂಡವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಮಲ್ಲಪ್ಪ ಕರಿಗೊಂಡ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಕ್ಕಂಥ ಹನುಮಂತ ದಳವಾಯಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸಾಬಣ್ಣ ಹುಡೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಸಲಿಂಗಪ್ಪನ ಕರಗೊಂಡ್ ಗ್ರಾಮ ಪಂಚಾಯತ್ ಸದಸ್ಯರು ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಿರಿಯರು ಹಾಗೂ ಸಂಘದ ಪ್ರತಿಯೊಂದು ಕಾರ್ಯಕ್ರಮ ತೊಡಗಿಸಿಕೊಂಡಿರ್ತಕ್ಕಂಥ ಶಂಕರಪ್ಪ ಬನಪ್ಪನವರು ಗ್ರಾಮ ಪಂಚಾಯತ್ ಸದಸ್ಯರು ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಶೈಲ್ ಹೊಸಮನಿ ಗ್ರಾಮ ಪಂಚಾಯತ್ ಸದಸ್ಯರು ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿರ್ತಕ್ಕಂಥ ಸಹೋದರಿ ಶ್ರೀದೇವಿ ಹಂಡಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನಪ್ಪ ತುಂಗರಮಟ್ಟಿ, ಹನುಮಂತ ಕೆಳಗಿನಮನಿ, ಹುಚ್ಚಪ್ಪ ಮೇಟಿ ಹಾಗೂ ಬಸಪ್ಪ ಜೋಗಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿವರೆನ್ನದೇ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅದೇ ರೀತಿಯಾಗಿ ಮಹಾಂತೇಶ್ ಮಹಾಂತಪ್ಪನವರು SDMC ಅಧ್ಯಕ್ಷರು LPS ಮನ್ನಿಕೆರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಇನ್ನೋರ್ವ ನಿವೃತ್ತ ಜೀವನವನ್ನು ಸಾಗಿಸ್ತಿರ್ತಕ್ಕಂಥ ಚನ್ನಮಲ್ಲಪ್ಪ ಮಲ್ಲಾಪುರ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಮಾಜಿ SDMC ಅಧ್ಯಕ್ಷರಾಗಿರ್ತಕ್ಕಂಥ ಬಾಬು ಸಾಹೇಬ್ ನದಾಫ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರನ್ನು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಂಗಪ್ಪ ಕುಡ್ಕಡ್ಡಿ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಸಿದ್ದಪ್ಪ ಸಿಕ್ಕೇರಿ ಗುಡ್ಡಲ್ಮನಿ ಹಿರಿಯರು ಅವರನ್ನು ಕೂಡ ಈ ಕಾರ್ಯಕ್ರಮ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಜೊತೆಗೆ ಈ ಕಾರ್ಯಕ್ರಮವನ್ನು ನೋಡಲು ಆಗಮಿಸಿರ್ತಕ್ಕಂಥ ಪರಸ್ಪರದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಊರಿನ ಹಿರಿಯರನ್ನ ಹಾಗೂ ಸಂಗೀತ ಬಳಗದವರನ್ನ ಹಾಗೂ ಎಲ್ಲ ಪ್ರೇಕ್ಷಕರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಜೊತೆಗೆ ಹಿರಿಯರಾಗಿರ್ತಕ್ಕಂಥ ಲಕ್ಷ್ಮಣ್ ಕಂಬಾರ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿವರ ಮೇಲೆ ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯರನ್ನ ಮತ್ತೊಂದು ಸಾರಿ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವರಿಗೆ ಧನ್ಯವಾದ ಸಲ್ಲಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸ್ವಾಮೀಜಿಯವರನ್ನ, ಅಧ್ಯಕ್ಷರನ್ನ, ಹಲವಾರು ಕಾರ್ಯಕ್ರಮಗಳ ಉದ್ಘಾಟಕರನ್ನ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ಮುಖ್ಯ ಅತಿಥಿಗಳನ್ನ, ಹಿರಿಯರನ್ನ ಹೃದಯ ತುಂಬಿ ಸ್ವಾಗತಿಸಿದಂಥ ಸನ್ಮಾನ್ಯ ಶ್ರೀ BB ನಾಯ್ಕ ಅವರಿಗೆ ಕಮಿಟಿಯ ಪರವಾಗಿ ಹೃದಯ ತುಂಬಿ ಅಭಿನಂದನೆ ಹೊತ್ತ ಇನ್ನು ಮೇಲೆ ಪ್ರೀತಿಯ ತೋಟಕ ಒಂದು ಕಾರ್ಯಕ್ರಮ ಮಾಲಾರ್ಪಣೆ. ಈ ಒಂದು ಕಾರ್ಯಕ್ರಮವನ್ನು ಶಿಕ್ಷಕರು ಸೋದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ದಳವಾಯರು ನಡೆಸಿಕೊಳ್ಬೇಕೆಂದವರಲ್ಲಿ ಕೇಳ್ತಾ ಇದ್ದೀನಿ. ಚಂದ್ರಾದೇವಿ ನಾಟ ಸಂಘ ಮನ್ನಿಕೇರಿಯವರು ಅರ್ಪಿಸುವ ಉತ್ತಮರ ಮನೆತೆಂಬ ಅರ್ಥಾತ್ ಧರ್ಮವಂತು ಎಂಬ ನಾಟಕವನ್ನು ಈಗಾಗಲೇ ಕಾರ್ಯಕ್ರಮ ನಡೆಸಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದಂಥ ಶ್ರೀ ನಿರ್ವಾಣ ಮಹಾಸ್ವಾಮಿಗಳು ಜಗಂಬರೇಶ್ವರ ಮಠ ಮನ್ನಿಕೇರಿ ಇವರಿಗೆ ಈ ಸಂಘದ ಮ್ಯಾನೇಜರ್ ಅಂತ ಹನುಮಂತ ಹುಚ್ಚಪ್ಪ ಮೇಟಿಯವರು ಮಾಲಾರ್ಪಣೆ ಮಾಡಬೇಕಂತ ಅವರಿಗೆ ಕೇಳ್ಕೊಡ್ತಾ ಇದ್ದೀನಿ. ಶ್ರೀ ನಾಗಪ್ಪ ಭೇಟಿ ಇವರಿಗೆ ಕುಶಾಲ್ ಬಾಲ್ಕರ್ ಇವರನ್ನ ಮಾಲಾರ್ಪಣೆ ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಮಿಸಿದಂತ ನಾಗಪ್ಪ ಬಸಪ್ಪ ಕರುವಂಡಿ ಅವರಿಗೆ ಪಾಂಡು ಮಾಲೀಕರಿಂದ ಮಾಲಾರ್ಪಣೆ.
ಜ್ಯೋತಿಯನ್ನು ಬೆಳೆಸುವರು ಆಗಮಿಸಿದಂತ ಶ್ರೀ ಶ್ರೀಧರ್ ಕೋನ್ಶೆಟ್ಟಿ ಅವರಿಗೆ ಅದೇ ತರವಾಗಿ ಈ ಕಾರ್ಯಕ್ರಮ ಜ್ಯೋತಿ ಬೆಳೆಸುವ ಆಗಮಿಸಿದಂತ ಶ್ರೀ ಮಲ್ಲಪ್ಪ ಮೇಟಿ ಇವರಿಗೆ ಯಲ್ಲಪ್ಪ ನಾಯಕರಿಂದ ಮಾಲಾರ್ಪಣೆ. ಈ ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ನೆರವೇರಿಸಲು ಆಗಮಿಸಿದಂತ ಮಂಜುನಾಥ್ ಕಡವಂಡಿವರಿಗೆ ಸಂಗಪ್ಪ ಬನ್ನಪ್ಪನವರಿಂದ ಮಾಲಾರ್ಪಣೆ. ಮಲ್ಲಪ್ಪ ಭೇಟಿ ಇವರಿಗೆ ಅದೇ ತರವಾಗಿ ಇದೇ ವೇದಿಕೆ ಹೆಸರಿನಿಂದ ಮಲ್ಲಿಕಾರ್ಜುನ್ ಕೊಟ್ಗಿ ಇವರಿಗೆ ಅದೇ ತರವಾಗಿ ಬರುವ ಉದ್ಘಾಟಕರು ಆಗಮಿಸಿದಂತ ಯಲ್ಲಪ್ಪ ಹಳ್ಳೂರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ಇವರಿಗೆ ನಿಂಗಪ್ಪ ದವಾ ಇವರಿಂದ ಮಾಲಾರ್ಪಣೆ. ಅದೇ ತರವಾಗಿ ಇದೇ ವೇದಿಕೆ ಹೆಸರಿನಂತ ಯಲ್ಲಪ್ಪ ಹಂಡಿ ಇವರಿಗೆ ಹನುಮಂತ ಕುಮಾರ್ ಅವರಿಂದ ಮಾಲಾರ್ಪಣೆ. ಮಿಂಚಿನ ಸಂಚೇತವನ್ನು ಉದ್ಘಾಟ ಆಗಮಿಸಿದಂತ ವಿರೂಪಾಕ್ಷಪ್ಪ ಚಪ್ಪಿ ಇವರಿಗೆ ಸಿಲ್ಲಿಂಗ್ ಬಗಲಿಯವರಿಂದ ಮಾಲಾರ್ಪಣೆ. ಅದೇ ತರವಾಗಿ ಶ್ರೀ ಹನುಮಂತ್ ಭಟ್ಮಣಿ ವ್ಯಾಪಾರಸ್ಥರು ಇವರಿಗೆ ಶ್ರೀಧರ್ ಬಗಲಿಯವರಿಂದ ಮಾಲಾರ್ಪಣೆ. ಅದೇ ತರವಾಗಿ ಶ್ರೀ ಚಂದ್ರಾದೇವಿ ಭಕ್ತಿ ಗೀತೆಯನ್ನ ಸೀರಿ ಬಿಡುಗಡೆ ಮಾಡಿದಂತ ಮುತ್ತಪ್ಪ ಮೇಟಿ ಇವರಿಗೆ ಮುತ್ತಾಳ್ ಹಳ್ಳೂರಿನಿಂದ ಮಾಲಾರ್ಪಣೆ. ಮುತ್ತು ಮೇಟಿ ಅವರು. ಅದೇ ತರವಾಗಿ ಶ್ರೀ ಬಸಪ್ಪನ ಚೆಬ್ಬಿ ಇವರಿಗೆ ಮಲ್ಲಪ್ಪ ಮೇಟಿ ಇವರನ್ನ ಮಾಲಾರ್ಪಣೆ. ಶ್ರೀ ಮುರುಘರಾಜ್ ದೇಸಾಯಿ ಅವರಿಗೆ ಹನುಮಂತ ಮೇಟಿಯವರಿಂದ ಮಾಲಾರ್ಪಣೆ. ಅದೇ ತರನಾಗಿ ಬಸಪ್ಪ ಕರ್ಗೊಂಡು ಇವರಿಗೆ ಸಂಗಪ್ಪ ಬನ್ನಪ್ಪನವರಿಂದ ಮಾಲಾರ್ಪಣೆ. ಅದೇ ತರನಾಗಿ ಸಂಗಪ್ಪ ವಾಲಿಕಾರ್ ಇವರಿಗೆ ಕುಕ್ಕಟ್ಟಿ ಅವರಿಂದ ಮಾಲಾರ್ಪಣೆ. ಸಂಗಪ್ಪ ವಾಲಿಕಾರ್ ಅವರಿಗೆ ಉಪ್ಪಚಪ್ಪ ಬನ್ನಪ್ಪನವರ್ ಇವರಿಗೆ ರಮೇಶ್ ಬಗಲಿಯವರಿಂದ ಮಾಲಾರ್ಪಣೆ. ಉಪ್ಪಚಪ್ಪ ಬನ್ನಪ್ಪನವರಿಗೆ ರಮೇಶ್ ಬಗಲಿಯಿಂದ ಮಾಲಾರ್ಪಣೆ. ಗುರಪ್ಪ ಕೋರಿಚೆಟ್ಟಿ ಅವರಿಗೆ ವಿಠಲ್ ಭಾರತೀಯರಿಂದ ಮಾಲಾರ್ಪಣೆ. ಅದೇ ತರನಾಗಿ ತಿರಪ್ಪ ಕರಗೊಂಡಿ ಅವರಿಗೆ ವಿಜಯ ಮೇಟಿಯವರಿಂದ ಮಾಲಾರ್ಪಣೆ. ಮಲ್ಲಪ್ಪ ಕರಗೊಂಡಿ ಅವರಿಗೆ ಮಲ್ಲಪ್ಪ ಔರಾದಿಯವರಿಂದ ಮಾಲಾರ್ಪಣೆ. ಅಕ್ಕಪ್ಪ ಹಂಡಿ ಇಲ್ಲ ಅದರಾಗಿ ಸಂಗಪ್ಪ ಬನ್ನಪ್ಪನವರಿಂದ ಮಾಲಾರ್ಪಣೆ. ಸಂಗಪ್ಪ ಬನ್ನಪ್ಪನವರಿಗೆ ಸಾಬಣ್ಣ ಉಳ್ಳಾಗಡ್ಡಿಯವರಿಂದ ಮಾಲಾರ್ಪಣೆ. ಸಾರಿ ಅಂಗಡಿ ಸಾಬಣ್ಣ ಅಂಗಡಿ. ಶ್ರೀಶೈಲ್ ಲಕ್ಷ್ಮಣಿಯವರಿಗೆ ವಿಠಲ್ ಭಾರ್ಗವರಿಂದ ಮಾಲಾರ್ಪಣೆ.
ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಕಾರ್ಯಕ್ರಮದ ನಾಟಕದ ಅಧ್ಯಕ್ಷರು ಮತ್ತು ಮ್ಯಾನೇಜರ್ಗಳು ಕೂಡ್ಕೊಂಡು ಬಾಲಾರ್ಪಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ದಯವಿಟ್ಟು ಹನುಮಂತ್ ನೀವೆಲ್ಲರೂ ಅಲ್ಲಿ ಉಳಿದ ಹಿರಿಯರು ಎಲ್ಲರಿಗೂ ಮಾಲಾರ್ಪಣೆ ಮಾಡಿಬಿಡ್ರಿ ನೀವು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀದೇವಿ ಅಖಂಡಪ್ಪ ಹಂಡಿಯವರಿಗೆ ಕುಮಾರಿ ನಿರ್ಮಲಾ ಜೋಗಿ ಅವರು ಮಾಲಾರ್ಪಣೆ ಮಾಡಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾರೆ. ಅದೇ ರೀತಿಯಾಗಿ ಮಲ್ಲಮ್ಮ ಕೋರಿಶೆಟ್ಟಿ ಅವರಿಗೆ ಜೋಗಿ ವಿದ್ಯಾರ್ಥಿನಿಯರಿಂದ ಮಾಲಾರ್ಪಣೆ. ಗೌರವ ಮಾಲಾರ ಗ್ರಾಮ ಪಂಚಾಯತ್ ಸದಸ್ಯರವರಿಗೆ ನಿರ್ಮಲಾ ಜೋಗಿ ಅವರಿಂದ ಮಾಲಾರ್ಪಣೆ. ಮಾಲಾರ್ಪಣೆ ಸ್ವೀಕರಿಸಿದ ಎಲ್ಲ ಅತಿಥಿ ಮಹೋದರಿಗೆ ಹಾಗೂ ಮಾಲಾರ್ಪಣೆ ನೀಡಿರ್ತಕ್ಕಂಥ ಎಲ್ಲ ಯುವಕರಿಗೆ ಸಂಘಟಕರ ಪರವಾಗಿ ಹೃದಯ ತುಂಬಿ ಅಭಿನಂದನೆ ಹೇಳುತ್ತಾ, ಇನ್ನು ಮೇಲೆ ನಾಟಕ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನಾ ಒಂದು ಕಾರ್ಯಕ್ರಮ. ಮೊದಲನೇ ಒಂದು ಉದ್ಘಾಟನೆಯನ್ನು ರಿಬ್ಬನ್ ಕಟ್ಟು ಮಾಡಿದ ಶ್ರೀ ನಾಗಪ್ಪ ಬಸಪ್ಪ ಕರಗೋಣ್ ಪ್ರಗತಿಪರ ರೈತರು ನೆರವೇರಿಸಿಕೊಳ್ಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ಉದ್ಘಾಟನೆಯನ್ನು ಶ್ರೀ ನಾಗಪ್ಪ ಬಸಪ್ಪ ಕರಗೋಣ್ ಪ್ರಗತಿಪರ ರೈತರು ನೆರವೇರಿಸಿಕೊಳ್ಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಅತಿಥಿ ಮಹೋದಯಕ್ಕೆ ಸಹಕರಿಸಬೇಕು. ಎರಡನೇ ಒಂದು ಉದ್ಘಾಟನೆ ಒಂದು ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಸೆಲ್ ಬಸಲಿಂಗಪ್ಪ ಕೋರಿಶೆಟ್ಟಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಎಲೆಕ್ಟ್ರಿಕಲ್, ಸನ್ಮಾನ್ಯ ಶ್ರೀ ಮಲ್ಲಪ್ಪ ಕ ಮೇಟಿ PKPS ನಿರ್ದೇಶಕರು ನೆರವೇರಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತಾರೆ. ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಮಹಿಳೆಯರಿಗೆ ಧನ್ಯವಾದಗಳು. ಇನ್ನು ಮೇಲೆ ಇನ್ನೊಂದು ಕಾರ್ಯಕ್ರಮ ಧ್ವಜಾರೋಹಣ. ಈ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಮಂಜುನಾಥ ಪ ಕರಿಗೋಡ್ JDS ಯುವ ಜುನಿಯರು ನೆರವೇರಿಸಬೇಕೆಂದು ಅವರಲ್ಲಿ ಕೋರಿಕೆ. ವಿಶೇಷವಾದಂಥ ಒಂದು ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ಮಂಜುನಾಥ ಕರಿಗಂಡವರು ನೆರವೇರಿಸಬೇಕು. ಎಲ್ಲ ಅತಿಥಿ ಮಹೋದಯರು ಎದ್ದಿಟ್ಟುಕೊಂಡು ಸಹಕಾರ ನೀಡಬೇಕು.
ನಿರ್ವಹಿಸಿರ್ತಕ್ಕಂಥ ಮಂಜುನಾಥ್ ಅವರಿಗೆ ಅಭಿನಂದನೆ ಹೇಳುತ್ತಾ, ಇನ್ನೊಂದು ವಿಶೇಷ ಒಂದು ಕಾರ್ಯಕ್ರಮ ಪಾರಿವಾಳ ಹಾರಿಸುವಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಯಮನಪ್ಪ ಮೇಟಿ PKPS ಅಧ್ಯಕ್ಷರು ಹಾಗೂ ಶ್ರೀ ಮಲ್ಲಿಕಾರ್ಜುನ ಲಿಂಗಪ್ಪ ಕೊಟ್ಟಿಗೆ GHS SDMC ಅಧ್ಯಕ್ಷರು ನೆರವೇರಿಸಬೇಕೆಂದವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಈಗ ಪಾರಿವಾಳ ಹಾರಿ ಬಿಡುವಂಥ ಒಂದು ಕಾರ್ಯಕ್ರಮ. ಧನ್ಯವಾದಗಳು. ಈಗ ಇನ್ನೊಂದು ಉದ್ಘಾಟನಾ ಒಂದು ಕಾರ್ಯಕ್ರಮ, ಬಲೂನು ಉದ್ಘಾಟನೆ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಹೊಂದಿ OBC ರಾಜ್ಯ ಕಾಂಗ್ರೆಸ್ ಕಾರ್ಯದರ್ಶಿಗಳು ನೆರವೇರಿಸಬೇಕೆಂದವರಲ್ಲಿ ಕೇಳಿಕೊಳ್ಳುತ್ತಾರೆ. ಬಲೂನ ಉದ್ಘಾಟನೆ ಒಂದು ಕಾರ್ಯಕ್ರಮಿಸತಕ್ಕಂಥ ಮಹಿಳೆಯರಿಗೆ ಅಭಿನಂದನೆಗಳು. ಇನ್ನೊಂದು ವಿಶೇಷ ಕಾರ್ಯಕ್ರಮ ಮಿಂಚಿನ ಸಂಕೇತ. ಈ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ವಿರೂಪಾಕ್ಷಿ ಹೊಳೆಯಪ್ಪ ಚೆಟ್ಟಿ OBC ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಸನ್ಮಾನ್ಯ ಶ್ರೀ ಹನುಮಂತ ಸಾಬಣ್ಣ ಹೊಸಮನಿ ವ್ಯಾಪಾರಸ್ಥರು ನೆರವೇರಿಸಬೇಕೆಂದವರಲ್ಲಿ ಕೇಳಿಕೊಳ್ತೇವೆ. ಧನ್ಯವಾದಗಳು. ಇನ್ನು ಮೇಲೆ ಚಂದ್ರಾದೇವಿ ಭಕ್ತಿಗೀತೆ CD ಬಿಡುಗಡೆ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಮುತ್ತಪ್ಪ ಮೇಟಿ ಮಾಲಿಂಗಪುರ. ಈ ಭಕ್ತಿ ಗೀತೆಯನ್ನು ಕೇಳಿ ಆನಂದಿಸಿ ಆನಂದಿಸಿ. ಮಣ್ಣಿಕೇರಿ ಗ್ರಾಮ ನುಡಿಯುವ ನಕ್ಷತ್ರವೂ ನೀನು, ಬಳಿಗೆ ಬಂದವರಿಗೆ ಬಾಳ ಬೆಳಗುವ ಜ್ಯೋತಿಯೂ ನೀನು, ಅರಿಯದ ಮಾಡಿದ ತಪ್ಪುಗಳನ್ನು ಮನ್ನಿಸುವ ದೇವಿಯೂ ನೀನು, ಮಲಿನ ಮನಸ್ಸನ್ನು ತೊರೆದು ಬಂದವರಿಗೆ ಸ್ವರ್ಗವನ್ನು ತಂದವಳು ನೀನು. ಶ್ರೀ ಚಂದ್ರಮ್ಮ ತಾಯಿ, ಶ್ರೀ ಚಂದ್ರಮ್ಮ ತಾಯಿ. ಒಂದು ನೆನಪಿನ ಒಂದು ಕಾಣಿಕೆ ಹಾಗೂ ಸನ್ಮಾನ. ಈ ಒಂದು ಕಾರ್ಯಕ್ರಮವನ್ನು ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ
ನಿರ್ವಾಣ ಮಹಾಸ್ವಾಮಿಗಳು ನೆರವೇರಿಸಿಕೊಳ್ಬೇಕೆಂದರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಶೈಲ ಉದ್ಘಾಟನೆ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಕ್ಕಂಥ ಶ್ರೀ ಯಲ್ಲಪ್ಪ ಹಂಡಿಯವರು ಒಂದೆರಡು ಅನುಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುವುದರ ಜೊತೆಗೆ ಈ ನಾಟಕದ ಒಂದು ಗಣ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ PLDPI ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಗಪ್ಪನ ಭೇಟಿಯವರೇ ಹಾಗೂ ಈ ನಾಟಕದ ಒಂದು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ನಾಗಪ್ಪ ಕರಿಮಣ್ಣವರೇ, ಈಗ ತಾನೇ ನನ್ನ ಜೊತೆಗೆ ಬಲೂನ್ ಉದ್ಘಾಟನೆ ಮಾಡಿರ್ತಕ್ಕಂಥ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಯಲ್ಲಪ್ಪ ಹಳ್ಳೂರವರೇ, ಪ್ರೌಢಶಾಲೆ SDMC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನಪ್ಪ ಕೊಟ್ಟಿಗೆಯವರೇ, ಬಿಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಇರ್ಫಾನ್ ಚೆಬ್ಬಿ ಅವರೇ, ಮುತ್ತಪ್ಪ ಬೇಟೆಯವರೇ, ಮಂಜು ಕರವಂಡವರೇ, ಈಗ ತಾನೇ ಜ್ಯೋತಿ ಬೆಳಗಿಸಿರ್ತಕ್ಕಂಥ ಶ್ರೀಸರಣ್ಣ ಕೋರಿಚಿಟ್ಟೆಯವರೇ, ಮಲ್ಲಪ್ಪ ಬೇಟೆಯವರೇ, ಯಮಣಪ್ಪನ ಬೇಟೆಯವರೇ, ನಿವೃತ್ತ ಶಿಕ್ಷಕರು ಹಾಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ BR ಸೊನ್ನರ್ಗಳವರೇ, ಇನ್ನೊಬ್ಬ ಅತಿಥಿಗಳಾಗಿರ್ತಕ್ಕಂಥ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ SS ದಳವಾಯಿಗಳವರೇ, ಗ್ರಾಮ ಪಂಚಾಯತಿ ಸದಸ್ಯರಿರ್ತಕ್ಕಂಥ ಶಂಕರಪ್ಪ ಬಣಪ್ಪ ಅವರೇ, ಬಸಲಿಂಗಪ್ಪ ಕರಗೊಂಡವರೇ, ಸಾಬಾನ ಹುಡಿದವರೇ ಹಾಗೂ ಈ ವೇದಿಕೆ ಮೇಲೆ ಆಶಿರ್ತಕ್ಕಂಥ ಅವರಿವರಿನದೇ ಎಲ್ಲ ಅತಿಥಿ ಮಹೋದಯರನ್ನ ಆತ್ಮೀಯವಾಗಿ ಅವರಿಗೆ ನಮಸ್ಕರಿಸುತ್ತಾ ಕಲಾಭಿಮಾನಿಗಳಲ್ಲಿ ಒಂದು ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊತೀನಿ. ಒಂದು ತಿಂಗಳ ಪರ್ಯಂತರ ಏನೇ ಕಲಾಭಿಮಾನಿಗಳು ತಮ್ಮಲ್ಲಿ ಕಲೆಯನ್ನು ಅಭಿನಯ ಮಾಡ್ತಾರ, ಇದು ಬಹಳ ಮಹತ್ವತಕ್ಕಂಥದ್ದು. ಅದಕ್ಕೆ ಎಲ್ಲ ಕಲಾಭಿಮಾನಿಗಳು ಆ ಒಂದು ತಿಂಗಳ ಏನು ಕಲಿತಿರ್ತಾರೆ ಅವ್ರಿಗೆ ನೀವು ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ವೈಯಕ್ತಿಕವಾಗಿ ಬೇಡಿಕೊಳ್ತೀನಿ. ಅಷ್ಟೇ ಎಲ್ಲ ಬಂಧುಗಳೇ, ಈ ಉತ್ತಮರ ಮನೆತನ ಎಂಬ ಸುಂದರ ನಾಟಕವನ್ನು ಅಭಿನಯ ಮಾಡ್ಯಾರ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ನಾಟಕ ಆಗಿರೋದ್ರಿಂದ ಕಲಾಭಿಮಾನಿಗಳು ಬಹಳ ಸಹಕಾರವನ್ನು ಕೊಡಬೇಕಾಗಿರ್ತೈತಿ. ಈ ನಾಟಕದಲ್ಲಿ ಬರ್ತಕ್ಕಂಥದ್ದ ಹಾಸ್ಪಾತ್ರ ಏನು ಹೇಳ್ತೈತಿ, ಆ ಹಾಸ್ಪಾತ್ರ ಇರ್ತಕ್ಕಂಥ ಅಂಶಗಳನ್ನ ಕೆಲವೊಂದಿಗಳನ್ನ ತಮ್ಮ ಆತ್ಮದೊಳಗೆ ವಿಲೀನ ಮಾಡಿಕೊಂಡು ನಗುವನ್ನು ವ್ಯಕ್ತಪಡಿಸಬೇಕಾಗಿರ್ತೈತಿ. ಈ ನಾಟಕದಲ್ಲಿ ಬರ್ತಕ್ಕಂಥ ಕಳ್ಳಾಕಿ ಏನು ಹೇಳ್ತಾನೋ ಅವನಲ್ಲಿರ್ತಕ್ಕಂಥ ಅಹಂಕಾರ, ಸ್ವಕ್ಕಳು ರಾಮದೇವತೆಯಲ್ಲಿ ಕೊಡಮಟ್ಟು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದಂಥ ಶ್ರೀಗಳ ಪಾದಗಳಿಗೆ ಕೊಡಮಟ್ಟು, ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷನ್ನು ವಹಿಸಿದಂಥ ನಾಗಪ್ಪ ಮೇಟಿಯವರೇ, ಉದ್ಘಾಟಕರಾಗಿರ್ತಂಥ ನಾಗಪ್ಪ ಕರಗೊಂಡವರೇ ಮತ್ತು ಇಲ್ಲಿ ವೇದಿಕೆ ಮೇಲೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಗ್ರಾಮದ ಗುರು ಹಿರಿಯರೇ, ಈಗಾಗಲೇ ಎಲ್ಲರಿಗೂ ನಾಟಕ ನೋಡುವ ಅಭಿರುಚಿ, ಆದ್ದರಿಂದ ನಮಗೂ ಅಷ್ಟೇ ನಾಟಕದ ಅಭಿರುಚಿ. ಬೇಗ ನಾಟಕ ಪ್ರಾರಂಭವಾಗಿ ಕಥೆ ಪೂರ್ಣವಾಗಿ ಮುಗಿಯಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಆದ್ದರಿಂದ ಇವತ್ತಿನ ದಿವಸ ಈ ಚಂದ್ರಾದೇವಿಯ ಕಾರ್ಯಕ್ರಮ ಪ್ರತಿ ವರ್ಷ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಈ ಮೊದಲೇ ದಿನದ ಈ ಮನರಂಜನೆ ಈ ಸಾಮಾಜಿಕ ನಾಟಕದ ಒಂದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಈ ಸಂಘದ ಮಾಲಕರು, ಸಂಘದ ಒಡೆಯರು, ಸಂಘದ ಸಂಚಾಲಕರು, ಸಂಗೀತ ಬಳಗವರು ಇವರೆಲ್ಲರೂ ಹೆಚ್ಚಿನ ಜವಾಬ್ದಾರಿ ತಗೊಂಡು ಈ ನಾಟಕದ ಸಮಯ ಪ್ರಜ್ಞೆಯನ್ನು ಕೊಟ್ಟು ಈ ನಾಟಕದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತು ಇನ್ನೊಂದು ಇವತ್ತು ನನಗೊಂದು ಹೆಮ್ಮೆಯ ವಿಷಯ ಏನೆಂದರೆ, ಇವತ್ತು ನಮ್ಮ ಗ್ರಾಮದೊಳಗೆ ಈ 2 ದಿವಸದಲ್ಲಿ ಶಾಲಾ ವಿದ್ಯಾರ್ಥಿಗಳು ಇರ್ಬೋದು ಮತ್ತು ಅವರ ಹಿರಿಯ ಎಲ್ಲ ಯುವಕರು ಇರ್ಬೋದು, ನಮ್ಮ ಗ್ರಾಮದಲ್ಲಿ ಇವತ್ತು ಈ ಮಾಲೆ ಕಾರ್ಯಕ್ರಮದಲ್ಲಿ ಒಂದು ಹೆಚ್ಚಿನ ಜವಾಬ್ದಾರಿ ತಗೊಂಡು ಶಾಲಾ ಮಕ್ಕಳು
ಒಂದು ಮನೋರಂಜನೆಯಲ್ಲಿ ತಮ್ಮ ಶರೀರದಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನು ಇವತ್ತು ಹೊರಗೆ ಹಾಕ್ತಾ ನೃತ್ಯ ಮಾಡುತ್ತಾ ಬಹಳ ಹೆಮ್ಮೆಯಿಂದ ಇವತ್ತು ಮಾಲೆಯ ಸಂಭ್ರಮವನ್ನು ಭಾಗವಹಿಸಿದರು. ಬಹಳ ಹೆಮ್ಮೆಯ ವಿಷಯ ನನಗೂ ಅವ್ರ ಜೊತೆಗೆ ಒಂದು ಭಾಗವಹಿಸಬೇಕಂತ ಸಮೀಪ ಹೋಗಿ ನನ್ನ ಯುವಕರು ಇದ್ದಿದ್ದಿಲ್ಲ ಕರೆ. ಆದರೂ ನನಗೆ ಇವತ್ತು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ರು. ಮತ್ತು ಅವರೇ ನಿನ್ನೆ ದಿವಸ ಒಂದು ಒಳ್ಳೆಯ ಒಂದು ಗ್ರಾಮದಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡಿದರು. ನಮ್ಮ ಗ್ರಾಮದಲ್ಲಿ ಬೀದಿ ಒಳಗೆಲ್ಲ ಒತ್ತು ಕೊಟ್ಟು ಹೆಚ್ಚಿನ ಕಾರ್ಯಕ್ರಮ ನಮ್ಮ ಗ್ರಾಮದೊಳಗೆ, ಯಾಕಂದ್ರೆ ಸಾಕಷ್ಟು ತಾವು ದುಡ್ಡಿನ ಸಹಕಾರ ಆರ್ಥಿಕದಿಂದ ನಮ್ಮ ಊರು ಬಹಳ ಬಲಿಷ್ಠವಾಗಿದೆ. ಆದರೆ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಒಂದು ಶಕ್ತಿಯ ಕೊರತೆ ಇದೆ. ಆದ್ದರಿಂದ ಈ ಶಕ್ತಿಯನ್ನು ಹೆಚ್ಚಾಗಿ ತಾವು ಒದಗಿಸ್ಬೇಕಂತೇಳಿ ಮತ್ತೊಮ್ಮೆ ಯುವಕರಲ್ಲಿ ಕೇಳ್ಕೊಳ್ತಿದ್ದೇನೆ. ಮತ್ತು ಇವತ್ತಿನ ರಾತ್ರಿ ಇವತ್ತು ಮುಂಜಾನೆ ಏನು ಭೇಟಿಗೆ ಹೋಗ್ತಾರಲ್ಲ, ಗುಡ್ಡದಲ್ಲಿ ಇರ್ತಕ್ಕಂಥ ನವಿಲುಗಳಿಗೆ ಯಾವುದೂ ತೊಂದರೆ ಕೊಡಬಾರದು ಅಂತೇಳಿ ಆ ಭೇಟಿ ಆಗಲಿಕ್ಕೆ ಹೋದಂಥ ಆ ಪರಿಸರದಿಂದ ಬಂದಂಥ ಎಲ್ಲ ಸಾಮಾನ್ಯ ಜನರಿಗೆ ಇದನ್ನು ತಾವು ತಿಳಿಯಬೇಕಂತೇಳಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ. ಮತ್ತು ಇವತ್ತಿನ ದಿವಸ ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ನಮ್ಮೂರವರಿಗೆ ಕೊಟ್ಟಿದ್ದಾರೆ. ಅವರಿಗೆ ತುಂಬ ನಮ್ಮ ಗ್ರಾಮದ ವತಿಯಿಂದ ಧನ್ಯವಾದವನ್ನು ಹೇಳುತ್ತೇನೆ. ಮತ್ತು ಎಲ್ಲರೂ 2 ದಿವಸ ಈ ಕಾರ್ಯಕ್ರಮದಲ್ಲಿ ತಾವು ಹೆಚ್ಚಿನ ಸಹಕಾರ ಕೊಟ್ಟು ಈಗಾಗಲೇ ಪ್ರಾಸ್ತಾವಿಕವಾಗಿ ನಮ್ಮ ಯಲ್ಲಪ್ಪ ಅಂಡಿಯವರು ಹೇಳಿದರು, ಈ ನಾಟಕದಲ್ಲಿ ನಮಗೆ ಎಷ್ಟು ಸೂಕ್ತದ ಅಂದ್ರೆ ನಮಗೆ ಬೇಕಾದದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಬೇಡದನ್ನು ಬದಿಗೊತ್ತಿ ನಮ್ಮ ಜೀವನವನ್ನು ಸ್ವಾರ್ಥ ಮಾಡಿಕೊಳ್ಬೇಕಂತ ಭಾಳ ಚೆನ್ನಾಗಿ ಅವರು ಪ್ರಾಸ್ತಾವಿಕ ಮಾತಾಡಿದ್ದಾರೆ. ಇದೇ ರೀತಿ ಇವತ್ತಿನ ದಿವಸ ಈ ನಾಟಕಕ್ಕೆ ತಾವು ಸಹಕಾರ ಕೊಟ್ಟು ತಮ್ಮ ಉತ್ತಮವಾದ ಹಾರೈಕೆಯನ್ನು ಹಾರೈಸಬೇಕಂತೇಳಿ ನನ್ನ 2 ಮಾತಿಗೆ ನಾನು ಕೊಡ್ತೇನೆ. ನಮಸ್ಕಾರ. ಸಂತೋಷ. ಇನ್ನು ಮೇಲೆ ವೇದಿಕೆಯ ಮುಖ್ಯ ಅತಿಥಿವಹಿಸಿಕೊಂಡಿರ್ತಕ್ಕಂಥ ನಿವೃತ್ತ ಮುಖ್ಯೋಪಾಧ್ಯಾಯ ಇರ್ತಕ್ಕಂಥ ಸನ್ಮಾನ ಶ್ರೀ PR ಸೊನ್ನೋಡವರು ಕೂಡ ಒಂದೆರಡು ಅನುಭವ ಹಂಚಿಕೊಳ್ಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಮಣ್ಣಿಕೇರಿಯವರು ಉತ್ತಮರ ಮನೆತನ ಇರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಸಾಮಾಜಿಕ ನಾಟಕವನ್ನು ಇವತ್ತು ಅದರ ಮುಂದೆ ಅಭಿನಯಿಸಲಿದ್ದಾರೆ. ಈ ಸುಂದರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ 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 ನಿರ್ವಾಣ ಮಹಾಸ್ವಾಮಿಗಳು ದಿಗಂಬರೇಶ್ವರ ಮಠ ಮಣ್ಣಿಕೇರಿ ಪೂಜ್ಯರ ಪಾದಾರವಿಂದಗಳಲ್ಲಿ ಪಡಮುಟ್ಟು ವೇದಿಕೆಯ ಮೇಲೆ ಅವರಿವರೆಲ್ಲದೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೂರಿನ ಎಲ್ಲ ಕಿರು ತುಂಬಿದ್ರು. ಆಗ ನಾಟಕದಲ್ಲಿ ಇರ್ತಕ್ಕಂಥ ಮ್ಯಾನೇಜರು ಸಂಘದೊಡೆಯರು ಏನು ಮಾಡಿದ್ರು ಅಂತಾರೆ, ನಮಗೆ ಅತಿಥಿಗಳನ್ನು ಕರ್ಕೊಂಡ್ಬರ್ಬೇಕು, 1-2 ಮಾತು ಆಡಿಸ್ಬೇಕು ಅಂತ ಹೇಳಿ ಅವ್ರು ಒಬ್ಬರನ್ನ ಗೆಸ್ಟ್ ಕರ್ಕೊಂಡ್ಬಂದು ಏನಪ್ಪ ಅಂತ ಹಚ್ಚಿದ್ರು. ಆ ಗೆಸ್ಟ್ ಏನು ಮಾಡಿದ ಅಂತಾರೆ, ಸಾಕಷ್ಟು ಪ್ರಮಾಣದಲ್ಲಿ ನೆರೆದಂಥ ಮಂದಿಯನ್ನು ನೋಡಿದ, ಇವತ್ತು ನಾನು ಬಾಳೋತನ ಇಲ್ಲಿ ಲೆಕ್ಚರ್ ಮಾಡಬೇಕು ಅಂತ ಹೇಳಿ ಅವ ಪ್ರಾರಂಭ ಮಾಡಿದ. ಆಗ ನಾಟಕದಲ್ಲಿರ್ತಕ್ಕಂಥ ಅನೇಕ ಜನ ಏನು ಮಾಡಿದ್ರು ಅಂತಾರೆ, ಬಡಿಗೆ ಹಿಡ್ಕೊಂಡು ಆ ಕಡೆ ಹೋಗುದು ಈ ಕಡೆ ಹೋಗುದು ಆ ಕಡೆ ಹೋಗುದು ನೋಡಿದ್ರು, ಅದೇ ಕೆತ್ತಿದ್ರು. ಆಗ ಅಂದ, ಇವ್ರು ಬಡಿಗೆ ಹಿಡ್ಕೊಂಡು ಅಂತಂತಾರೆ, ನನಗೆ ಅಡ್ಡಾಡೋ ಅಂತಾರೆ, ನಾ ಮಾತು ಜಲ್ದಿ ಮುಗಿಸ್ತೀನಪ್ಪ ಅಂತ ಹೇಳಿದ ಅವ್ರಿಗೆ. ಆಗ ಅವ್ರು ಏನಂದ್ರೆ, ನಿಮ್ಮನ್ನೇನು ಮಾಡೋದಿಲ್ಲ ಸರ, ನಿಮ್ಮನ್ನು ಕರ್ಕೊಂಡ್ಬಂದು ಯಾರು ತಂದಚ್ಚಾರ ಇಲ್ಲಿ ಅವ್ರನ್ನ ಹುಡುಕ್ಯಾಡಕತ್ತೇವ್ರಿ ಅಂತಾನೆ. ಅದಕ್ಕೆ ಭಾಷಣ ಮಾಡ್ತಕ್ಕಂಥವ್ರು ನಮ್ಮ ಹಾಗಾಗಬಾರ್ದು. ಚುಟುಕ ಭಾಷಣದಲ್ಲಿ ಏನಪ್ಪ ಅಂತಾರೆ, ನಾವೆಲ್ಲ ಭಾಷಣವನ್ನು ಮುಗಿಸ್ತಾ ಇದ್ದೇವೆ. ಅದಕ್ಕೆ ತಾವುಗಳೆಲ್ಲ ಸನ್ಮತೆಯಿಂದ ಅತ್ಯಂತ ಕಾಳಜಿಪೂರ್ವಕವಾಗಿ ನಾಟಕದಲ್ಲಿರ್ತಕ್ಕಂಥ ಸನ್ನಿವೇಶಗಳನ್ನು ನಿಮ್ಮ ನಿತ್ಯ ಜೀವನದಲ್ಲಿ ನೀವು ಅಳವಡಿಸಿಕೊಂಡು ನಿಮ್ಮ ಜೀವನವನ್ನು ಬಯಸಬೇಕಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸೋದಕ್ಕಿಂತ ಮುಂಚಿತವಾಗಿ ಈ ಸಂಘದ ಒಡೆಯರಾಗಲಿ, ಸಂಘದ ಮ್ಯಾನೇಜರ್ ಆಗಲಿ, ಸಂಘದ ಮಾಲೀಕರಾಗಲಿ ಅಭಿಮಾನ ಆಗಿತ್ತು. ಅದೇ ಒಂದು ಸದಾ ಅಭಿಮಾನ ಇಟ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಮೂರನವರು ತಮ್ಮದೇ ಆದ ಕಲೆಯನ್ನು ಬೆಳೆಸ್ತಾ ಇದ್ದಾರೆ, ಕಲೆಗಾಗಿ ಜೀವನವನ್ನು ನಡೆಸ್ಕೊಳ್ತಾ ಇದ್ದಾರೆ. ನಿಜವಾಗಿ ನೋಡಿದಾಗ ಈ ವರ್ಷ 2 ಬಗ್ಗೆ ಅದು ಹೊಟ್ಟು ಹೋಗಿ ಎಲ್ಲ ಊರಿನವರು ಒಂದಾಗಿ ಆಚರಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದು ನಿಜವಾಗಿ ಹೆಮ್ಮೆ ತರ್ತಕ್ಕಂಥ ಸಂಗತಿ. ಯಾಕಂದ್ರೆ ಒಂದು ಊರು ಉದ್ಧಾರ ಆಗಬೇಕಾದ್ರೆ, ಸಮಾಜ ಪರಿವರ್ತನೆ ಆಗಬೇಕಾದ್ರೆ, ನಾಡಿನಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಇಡೀ ಊರಿನವರೆಲ್ಲರೂ ಕೂಡ ಜಾತಿ, ಮತ, ಪಕ್ಷ ಇವೆಲ್ಲವನ್ನ ಬಿಟ್ಟು ಇಡೀ ಊರಿನ ಎಲ್ಲ ಗಣ್ಯಮಾನ್ಯರು ಈ ಚಂದ್ರಾದೇವಿಯ ಉತ್ಸವವನ್ನು ಬಹಳ ಹೆಮ್ಮೆಯಿಂದ ಅವರ ಸಂತೋಷದಿಂದ ಇದು ನನ್ನ ಊರಿನ ಕಾರ್ಯಕ್ರಮ, ನನ್ನ ಮನೆತನದ ಕಾರ್ಯಕ್ರಮ ಅಂತಕ್ಕಂಥ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ. ನಿಜವಾಗುವುದು ಹೆಮ್ಮೆ ತರ್ತಕ್ಕಂಥ ಮಾತು. ಯಾವಾಗ ಸರ್ವೇ ಸಾಹೇಬರು ಕೂಡ ಈ ಒಂದು ನುಡಿಯನ್ನು ಮೇಲಿಂದ ಹೇಳ್ತಾರೆ, ನೀವೆಲ್ಲರೂ ಒಂದಾಗಲಿ, ನಿಜವಾಗಿ ಈ ನಾಟಿನ ಕಥೆ ಊರಿನ ಅಭಿವೃದ್ಧಿ
ಹೆಮ್ಮೆ ತಕ್ಕಂಥ ಸಂಗತಿಯಾಗಿದೆ. ನಿಜವಾಗಿ ಆಗಲಿ ನುಡಿ ಕೇಳಿದಾಗ ಎಲ್ಲರಿಗೂ ಕೂಡ ರೋಮಾಂಚನ ಆಗ್ತಾ ಇತ್ತು, ಸಂತೋಷ ಆಗ್ತಾ ಇತ್ತು. ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಎಲ್ಲ ಹಿರಿಯರಿಗೂ ಅದನ್ನು ಬರೆದು ಸಾಧನೆ ಪಡ್ತಕ್ಕಂಥ ಆ ಒಬ್ಬ ವಿದ್ಯಾರ್ಥಿ ನಿಜವಾಗಿ ಕೂಡ ಯಾರು ಬರ್ತಿದ್ರು ಅಂತಕ್ಕಂಥ ಕುತೂಹಲ ನಮ್ಮೆಲ್ಲ ವ್ಯಕ್ತಿಗಳಿತ್ತು. ಆ ವ್ಯಕ್ತಿಯನ್ನು ನೋಡಿದಾಗ ಇಂಥ ಮಹಾ ವ್ಯಕ್ತಿ ತನ್ನ ಅನುಭವದ ಮೂಲಕವಾಗಿ ಚಂದ್ರಾದೇವಿಯ ಒಂದು ಭಕ್ತಿಯ ಪರಿಕಾಠತೆಯನ್ನು ಮೆರೆಗೋಸ್ಕರ ತಂದೆಯ ಪುತ್ರನಿಯನ್ನು ಹೇಳ್ತಾನೆ. ಅವನಿಗೂ ಕೂಡ ಊರಿನ ಪರವಾಗಿ ತನ್ನೆಲ್ಲರ ಪರವಾಗಿ ಅಧ್ಯಯನ ಕೂಡ ಬರ್ತಾ ಇದ್ದೀವಿ. ಅದೇ ರೀತಿ ನಾಳೆ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚೆಚ್ಚು ಭಾಗವಹಿಸಿ ಈ ಊರಿನಲ್ಲಿ ಒಂದು ಹೆಮ್ಮೆ ಅಂತಕ್ಕಂಥ ಮಾತನ್ನು ಮಾಡಿ ಯಾವುದೇ ಜಗಳಕ್ಕೆ ಅವಕಾಶ ಮಾಡಬೇಡಿ. ಇದು ನನ್ನ ಊರಿನ ಕಾರ್ಯಕ್ರಮ, ನಾವೆಲ್ಲರೂ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮ ಕೇಳಿಕೊಂಡು ತಾವೆಲ್ಲರೂ ಕೂಡ ಒಂದಾಗಿ ನಿಂತು ಈ ಊರಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಜವಾಗಿ ಈ ಊರಿರ್ತಕ್ಕಂಥ ಅನೇಕ ಎಲ್ಲ ಮುಖ್ಯ ರಸ್ತೆಗಳೇ ಎಲ್ಲರಿಗೂ ಕೂಡ ಅನುಭವ ಇದೆ. ಆದ್ದರಿಂದ ಆ ಊರಿನ ಪರವಾಗಿ ಎರಡು ನುಡಿಯನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಹತ್ರ ವಿಷಯನೂ ಆಗ್ತಿಲ್ಲ ಮಾತಾಡ್ಬೇಕಂದ್ರೆ ಇನ್ನೂ ಈಗ ಪಾತ್ರಧಾರಿಗಳು ಇನ್ನೂ ಸ್ವಲ್ಪ ತಯಾರಾಗತ್ತಾರ. ಇವತ್ತು ಇನ್ನೂ ಒಂದು ಏನಪ್ಪ ವಿಶೇಷ ಅಂತಂದ್ರೆ ಮಣ್ಣಿಕೇರಿಯಲ್ಲಿ ಒಬ್ಬ ನವ ಕವಿ ಹುಟ್ಟಿ ಬಂದಿದ್ದಾನಂದ್ರೂ ತಪ್ಪಾಗಲಾರ್ದು. ಚಂದ್ರಾದೇವಿ ಬಗ್ಗೆನೇ ಒಂದು ಗೀತೆಯನ್ನು ರಚನೆ ಮಾಡಿ ಅದನ್ನು CD ಮೂಲಕ ಎಲ್ಲ ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡುವಂಥ ನಮ್ಮ ಚಿಕ್ಕೇರಿಯವರಿಗೆ ನಾವು ಯಾವ ರೀತಿ ಕೃತಜ್ಞತೆ ಹೇಳಿದರೂ ಕಡಿಮೆನ. ಇನ್ನೂ ಒಂದು ವಿಶೇಷ ಏನಪ್ಪ ಅಂದ್ರೆ ನಾಳೆ ನಾಟಕವನ್ನು ಬರೆದವರು ಮಣ್ಣಿಕೇರಿಯವರು, ಅವರು ಎಬ್ಬರು ಸಂತಾನ ಹುಡುಗರ. ಇಂಥ ಒಂದು ನವ ಕಲಾವಿದರನ್ನ ಹುಟ್ಟು ಹಾಕುವಂಥ ಒಂದು ಸ್ಥಳ ಮಣ್ಣಿಕೇರಿ. ಅದು ಚಂದ್ರಾದೇವಿ ಜಾತ್ರೆ ಒಳಗನ ಇಂಥವು ಎರಡು ಘಟನೆಗಳು ಆಗಿದ್ದವು. ನಮಗೆ ಮತ್ತು ಸುತ್ತಮುತ್ತ ಗ್ರಾಮಸ್ಥರಿಗೆ ಎಲ್ಲ ತುಂಬ ಹೆಮ್ಮೆ ಪಡುವಂಥ ವಿಷಯ. ಇನ್ನು ಇವತ್ತಿನ ಈ ನಾಟಕ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಸಾಕಷ್ಟು ಪ್ರಾಕ್ಟೀಸ್ ಮಾಡಿ ಸಾಕಷ್ಟು ಇದನ್ನು ಮಾಡಿ ಇನ್ನು ಈ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ನೀವು ನಾಟಕ ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇನ್ನೂ ಒಳಗೆ ರೆಡಿ ಆಗಿಲ್ಲ. ಯಾಕೆ ಮಾತಾಡ್ತಾರೆ ಈಗ ಇನ್ನೂ ಒಂದು ನಮ್ಮ ಕಮಿಟಿಯವರು ಒಂದು ಏನಪ್ಪ ಬೇಡಿಕೆ ಅಂತಂದ್ರೆ ಹೆಚ್ಚು ಇಂಥ ಒಂದು ಕಾರ್ಯಕ್ರಮಗಳು ನೆರವೇರ್ತಾನೆ ಬರ್ತಾ ಇರಬೇಕು. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಗಮನಿಸಿದ್ರೆ ಒಂದು ಅನ್ನಿಸ್ತದೆ ಏನಪ್ಪ ಅಂತಂದ್ರೆ ಮಣ್ಣಿಕೇರಿ ಒಳಗೆ ಎಂಥಾದ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಹೋಗುವ ಸಾಮರ್ಥ್ಯ ಮಣ್ಣಿಕೇರಿ ಗ್ರಾಮಕ್ಕೆ ಐತಿ ಅಂತೇಳಿ ಇವತ್ತಿನ ನಡೆದಂಥ ಕಾರ್ಯಕ್ರಮಗಳನ್ನು ನೋಡಿದ್ರೆ ಅನ್ನಿಸ್ತಾ ಇದೆ. ಆ ಚಂದ್ರಾದೇವಿ ಇನ್ನೂ ಹೆಚ್ಚು ಶಕ್ತಿ ಈ ಗ್ರಾಮಕ್ಕೆ ಕೊಡಲಿ ಅಂತೇಳಿ ನಾವು ಎರಡು ಮಾತುಗಳನ್ನ ಮುಗಿಸ್ತೇವೆ. ಮಣ್ಣಿಕೇರಿ ಗ್ರಾಮವು ಕಲೆಯ ಏನು ಎಲ್ಲ ವಿಷಯಗಳು ಮಾತಾಡಿದ್ದಾರೆ. ಇನ್ನು ಮಾತಾಡೋದರಲ್ಲಿ ಏನು ಬಹಳ ಇಲ್ಲ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಧ್ಯಕ್ಷರೇ, ವಿವಿಧ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಅತಿಥಿಗಳೇ, ಮಣ್ಣಿಕೇರಿ ಗ್ರಾಮದ ಎಲ್ಲ ಹಿರಿಯರೇ, ಸಂಗೀತ ಬಳಗದವರೇ, ತಂದೆ ತಾಯಂದಿರೇ, ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಕಲಾಭಿಮಾನಿಗಳೇ, ಎಲ್ಲರಿಗೂ ಆ ಪರಮಾತ್ಮ ಚೈತನ್ಯ ರೂಪಕ್ಕೆ ಶರಣಾರ್ಥಿಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಚಂದ್ರಾದೇವಿ ಜಾತ್ರಾ ನಿಮಿತ್ತ ನಮ್ಮ ಮಣ್ಣಿಕೇರಿ ಗ್ರಾಮದ ಚಂದ್ರಾದೇವಿ ನಾಟ್ಯ ಸಂಘ ಯುವಕರು ಇವರ ಅಭಿನಯಿಸಿರುತ್ತಾ ಉತ್ತಮರ ಮನೆತನ ಸುಂದರ ಸಮಸ್ಯೆ ನಾಟಕವನ್ನು ಅಭಿನಯಿಸಿದ್ದಾರೆ. ಈ ನಾಟಕಗಳು ಸಮಾಜದ ನಾಡಿನ ಸಂಸ್ಕೃತಿಯಾಗಿದ್ದು ಜನರ ಜೀವನಾಡಿಯಾಗಿದ್ದಾವೆ. ಈ ನಾಟಕಗಳು ಕೇವಲ ಮನರಂಜನೆ ಫಲವನ್ನು ಪಡೆಯಲು ಸಾಧ್ಯ. ನಾವು ಹಾಗೆ ಕೂಡ ನಾವು ಸೇವೆಯನ್ನು ಮಾಡಿದಾಗ, ಆ ನೀರು ಗೊಬ್ಬರ ಎಂತಕ್ಕಂಥ ಸೇವೆಯನ್ನು ಮಾಡಿದಾಗ ಆ ದೇವರು ನಮಗೆ ಫಲ ಕೊಡಲು ಸಾಧ್ಯವನ್ನು ಮಾತನ್ನು ಹೇಳುತ್ತಾ, ಈ ಚಂದ್ರಾದೇವಿ ಕೂಡ ನಿಮ್ಮೆಲ್ಲರಿಗೆ ಆಯುರಾರೋಗ್ಯ ಭಾಗ್ಯ ಸಿರಿ ಸಂಪತ್ತು ಉತ್ತಮವಾದ ಬೆಳೆ ಕೊಟ್ಟು ಕಾಪಾಡಲಿ ಅನ್ನೋ ಮಾತನ್ನು ಹೇಳುತ್ತಾ, ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತು ಈ ನಾಟಕವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಬೇಕೆನ್ನೋ ಮಾತನ್ನು ಕೂಡ ತಮ್ಮಲ್ಲಿ ನಾನು ಕೇಳಿಕೊಂಡು ನನ್ನ ಮಾತು ಮುಗಿಸುತ್ತೇನೆ. ವಂಶ ಭಾರತ ದೇಶ ಸಂಸ್ಕೃತಿ ಒಂದೇ ಒಂದು ಮಾತಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಯಮಾಡಿ ಅಲ್ಪ ಅವಧಿಯಲ್ಲಿ ಈ ಒಂದು ಪೂರ್ಣವಾದ ಕಥೆ ಮುಗಿಬೇಕಾಗಿರ್ತದೆ. ಆದ ಕಾರಣ ನಾಲಿಗೆಗೆ ಹಾಗಲಕಾಯಿ ಹಿತ ಅನಿಸಿದ್ರು, ಕಹಿ ಅನಿಸಿದ್ರು, ಹೊಟ್ಟೆಗೆ ಮಾತ್ರ ಹಿತ ಅನಿಸ್ತದೆ. ಹಾಗೆ ನಮ್ಮ ಸಂಘಟಕರು
ಯಾರಾದರೂ ಈ ಸ್ಟೇಜ್ನಲ್ಲಿ ಇದ್ದಾರಾಗಿರೋದು ಹೊರಗಡೆ ಇದ್ದಾರನ್ನಾದರೂ ಒಂದು ವ್ಯವಸ್ಥಿತವಾಗಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಇದು ಅಂತ ಹೇಳ್ತಾರೆ. ಅದು ನೀವು ತಪ್ಪು ತಿಳ್ಕೊಬಾರ್ದು. ಯಾಕೆಂದರೆ ಆ ಒಂದು ನಿಮ್ಗೆ ಅದನ್ನು ಅವ್ರು ಹೇಳೋದು ಕಷ್ಟ ಅನಿಸಿದ್ರು ಸದ್ಯಕ ಆಫ್ಟರ್ ದ್ಯಾಟ್ ಈಸ್ ಹ್ಯಾಪಿ ಅಂದರೆ ಆಮೇಲೆ ನಿಮ್ಗೆ ಖುಷಿ ಅನಿಸ್ತದೆ. ಅದಕ್ಕೆ ದಯಮಾಡಿ ನೀವು ಈ ತೊಂದರೆ ಕೊಡೋದು ಇಷ್ಟೆಲ್ಲ ಟೈಮ್ ನಾವು ಪ್ರೋಗ್ರಾಮ್ಗೆ ಮೀಸಲಾಗಿದ್ದನ್ನು ಅದನ್ನು ಕವರ್ ಮಾಡ್ಕೋಬೇಕಂದ್ರೆ ನೀವು ಮಧ್ಯದಲ್ಲಿ ಮಾಡತಕ್ಕಂಥ ಗಲಾಟೆಯನ್ನು ತಪ್ಪಿಸ್ಬೇಕನ್ನೋದಂಥ ಒಂದು ಉದ್ದೇಶ. ಇದನ್ನೆಲ್ಲ ಕಲಾ ಪ್ರೇಕ್ಷಕರು ಒಂದು ಅರ್ಥದಲ್ಲಿ ಇಟ್ಕೋಬೇಕು. ಅದು ನಮಗೂ ನಿಮಗೆಲ್ಲರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಅದೇ ರೀತಿಯಾಗಿ ನಾಳೆಗೆ ಸತ್ಯಾಗ ಯಶಸ್ವಿಯಾಗಿ ಇನ್ನೊಂದು ನಾಟಕ ಇರುತ್ತದೆ. ಅದಕ್ಕೆ ದಯಮಾಡಿ ಇನ್ನೊಂದು ಒಂದು ಸಂದೇಶನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಬಡ್ಡಿ ಹೆಂಡ್ಬಿಲ್ ಬಿಫೋರ್ 4 ದಿನದಲ್ಲಿ ಹಂಚಿದ್ದಾರೆ. ಅದು ಒಂದೊಂದು ಹಳ್ಳಿಗೆ ಮುಟ್ಟಿರೋಕ್ಕಿಲ್ಲ. ಆದರೂ ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಪರಸ್ಪರ ಹಳ್ಳಿಯರು ಜಾಸ್ತಿ ಹೆಚ್ಚಿನ ಇರೋದಕ್ಕೋಸ್ಕರ ಶನಿವಾರ ದಿವಸ 8ನೇ ತಾರೀಕು 10:30 ಗಂಟೆಗೆ ಕಬಡ್ಡಿ ಪ್ರಾರಂಭಗೊಳ್ಳಲಿದೆ. ಆದ ಕಾರಣ ಹಳ್ಳಿಯಲ್ಲಿ ಬಂದಿರ್ತಕ್ಕಂಥ ಜನರು ಕ್ರೀಡಾಪಟುಗಳು ಇದನ್ನು ಗಮನಿಸಬೇಕಂತ ಹೇಳ್ತಾ ಇದ್ದೀನಿ. ಈಗ ಕೊನೆಯದಾಗಿ ಒಂದರ್ಪಣೆ. ಈ ಒಂದು ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ನಿರ್ವಾಣ ಶ್ರೀಗಳು ಆಗಮಿಸಿ ಈ ನಾಟಕವನ್ನು ಯಶಸ್ವಿಗೊಳಿಸತಕ್ಕಂಥ ಅವರಿಗೆ ಶ್ರೀ ಚಂದ್ರಾದೇವಿ ನಾಟ್ಯ ಸಂಘದ ವತಿಯಿಂದ ಹಾಗೂ ಕಲಾ ಪ್ರೇಕ್ಷಕರ ವತಿಯಿಂದ ಹಾರ್ದಿಕವಾದಂಥ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಗೆ ಅವರಿವರು ಎನ್ನದೇ ಅದೇ ರೀತಿಯಾಗಿ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗಣ್ಯ ಮಾನ್ಯರಿಗೂ ಶ್ರೀ ಚಂದ್ರಾದೇವಿ ನಾಟ್ಯ ಸಂಘದ ವತಿಯಿಂದ ಹಾಗೂ ಎಲ್ಲ ಕಲಾ ಪ್ರೇಕ್ಷಕರ ವತಿಯಿಂದ ಹೃದಯಪೂರ್ವಕವಾದಂಥ ವಂದನೆ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಮುಕ್ತಾಯಗೊಳಿಸಲು ಈಗ ನಾಟಕ